ಚಾಮರಾಜನಗರದಲ್ಲಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಇವತ್ತು ಇಲ್ಲಿ ಹೆಗ್ವಾಡಿನಲ್ಲಿ ಧ್ರುವನಾರಾಯಣ ಅವರ ವರ್ಷದ ಪುಣ್ಯತಿಥಿ ಇತ್ತು. ಅಲ್ಲಿ ಭಾಗವಹಿಸೋಣ ಅಂತ ಬಂದಿದ್ದೆ. ಬಂದು ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು, ಮಾದೇವಪ್ಪ, ವೆಂಕಟೇಶ್, ಯತೀಂದ್ರ, ದರ್ಶನ್ನು ನನಗೆ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತೇ ಚಾಮರಾಜನಗರದಲ್ಲಿ ಫಲಾನುಭವಿಗಳ ಸಮಾವೇಶ ಏರ್ಪಾಡು ಮಾಡಿದ್ದಾರೆ. ಅಲ್ಲಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಕ್ರಿಯಾಶೀಲತೆ ಬೇರೆಯವ್ರಿಗೆ ಆದರ್ಶ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಅವ್ರ ಹಿಡನ್ ಅಜೆಂಡಾ ಅದು. ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅವನ ಮೂಲಕ ಹೇಳಿಸ್ತಾ ಇದ್ದಾರೆ. ಅವನು ಆರ್ಡಿನರಿ ಫೆಲೋ ಅಲ್ಲ, 5 ಸಾರಿ MP ಆಗಿದ್ದವು, ನಂಬರ್ 1 ಕೇಂದ್ರದ ಮಂತ್ರಿ ಆಗಿದ್ದವು. ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ಲದೇ ಹೇಳೋಕ್ಕಾಗತ್ತಾ? ಅವನ ಮೇಲೆ ಕ್ರಮ ತಗೊಂಡ್ರೆ ಹಿಂದೆ ಹೇಳ್ದ ಒಂದು ಸಾರಿ. ಹಿಂದೆ ಇದೇ ಅನಂತಕುಮಾರ್ ಹೆಗ್ಡೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ. ಈಗ 2/3 ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ಹಿಡನ್ ಅಜೆಂಡಾ ಅದು. ಯಾಕಂದರೆ ಅವ್ರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ, ಸಂವಿಧಾನ ಜಾರಿ ಆಗ್ತವಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ. ಇವನ ಕೈಲಿ ಹೇಳಿಸ್ತಾ, ಅನಂತಕುಮಾರ್ ಹೆಗ್ಡೆ ಕೈಲಿ ಹೇಳಿಸ್ತಾ ಇದ್ದಾರೆ ಅಷ್ಟೇ. ನಾವು ಇದು ಚುನಾವಣೆಗೋಸ್ಕರ ಮಾಡಿದ್ದಾರೆ. ಅವರು ಇಷ್ಟು ದಿನ ಗಂಟೆ ಹಾಕಿದ್ರು, ಸುಮ್ಮನೆ ಇದ್ರು. ಚುನಾವಣೆ ಬಂದಾಗಲೇ ಯಾಕೆ ಮಾಡಿದ್ದಾರೆ? ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಗೆ ವಿರೋಧ ಇದೆ. ಪೌರತ್ವ, ಧರ್ಮದ ಆಧಾರದ ಮೇಲೆ ಪೌರತ್ವ ನೀಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ವಿರೋಧ ಇದೆ. ಎಲ್ಲ ಸುಳ್ಳು ರೀ. ಯಾರಾದರೂ ನೀರು ಬಿಡ್ತೀವ? ನೀರಿದ್ರಲ್ಲೂ ನೀರು ಕೊಡೋದು ಅವೆಲ್ಲ ಸುಳ್ಳು. ಒಂದು ತೊಟ್ಟು ನೀರು ಕೊಡಲ್ಲ ತಮಿಳ್ನಾಡಿಗೆ. ನಮಗೆ ಕುಡಿಯೋ ನೀರಿಗೆ ನಾವು ಇಟ್ಕೊಳ್ದೇನೆ ಯಾರಿಗೂ ನೀರು ಕೊಡಲ್ಲ. ಮತ್ತೆ ಕೊಡ್ಬೇಕು, ಅವ್ರು ಕೇಳೂ ಇಲ್ಲ. ಸುಮ್ಮನೆ ಯಾಕೆ ಕೊಡ್ತೀವಿ ನೀರನ್ನ? ನೀರೆಲ್ಲಿದೆ ಕೊಡೋಕ್ಕೆ? ನೀರು ಕೊಡೋ ಪ್ರಶ್ನೆನೇ ಇಲ್ಲ. ತಮಿಳ್ನಾಡಿನವ್ರು ಕೇಳಿದ್ರು ಕೊಡಲ್ಲ, ಕೇಂದ್ರದವ್ರು ಹೇಳಿದ್ರು ಕೊಡಲ್ಲ, ಯಾರು ಹೇಳಿದ್ರು ಕೊಡಲ್ಲ. ಯಾರು ಹೆಸರಿಲ್ಲಪ್ಪ. ಯಾರು ಅವರು? ಬಿಜೆಪಿ ಕಾರ್ಯ ಯಾವನೋ ಒಬ್ಬ ದಾರಿಲಿ ಹೋಗೋವನ್ನೆಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ. ಯಾರು ಹೇಳಿದ್ರಪ್ಪ? ಏನು ಅಭ್ಯರ್ಥಿ? ಯದುವೀರನ್ನ ನಾನು ಹೋಗಿ ಬಿಜೆಪಿ ನಿಂತ್ಕೊ ಅಂತ ಹೇಳಿದ್ರ? ಹೇಳಪ್ಪ. ಬಿಜೆಪಿಯವರು ಪ್ರತಾಪ್ ಸಿಂಹ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಯದುವೀರನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಈಸ್ ಎ ಸಿಟ್ಟಿಂಗ್ MP. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಟಿಕೆಟ್ ಕೊಟ್ಬಿಟ್ರೆ ಸಿಎಂ ಕುರ್ಚಿ ಅಲ್ಗಾಡುತ್ತೆ ಅಂತ ಪ್ರತಾಪ್ ಸಿಂಹನೇ ಹೇಳ್ತಾರೆ. 2 ಸಾರಿ MP ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಳ್ಳಾಡ್ಲೇ ಇಲ್ಲ. ಪ್ರತಾಪ್ ಸಿಂಹ ಬಿಜೆಪಿಯವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು ಬಿಜೆಪಿ ಸೋಲಿಸ್ಬೇಕು, ಗೊತ್ತಾಯ್ತಾ? ನಮ್ಮ
ಜನ ಪರವಾದಂಥ ನಮ್ಮ ಕಾರ್ಯಕ್ರಮಗಳು, ಬಡವರ ಪರವಾದಂಥ ಕಾರ್ಯಕ್ರಮಗಳು, ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಹೊರತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿ ಜೆ ಪಿಯಿಂದ ಅದ್ರ ಮೇಲೆ ಅವಲಂಬನೆ ಆಗಿಲ್ಲ. ಬಿ ಜೆ ಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್, ಅವ್ರನ್ನ ಸೋಲಿಸ್ತೀವಿ. ಎರಡನೇ ಬಾರಿ ಬಂದಿರಾ ಹೊಸ ಯೋಜನೆ ಘೋಷಣೆ ಮಾಡ್ತಾರೆ ಸರ್? ಇನ್ನೊಂದು 2-3 ದಿನ ಆಗ್ಬೋದು. ಸರ್ ನಗರಕ್ಕೆ ಎರಡನೇ ಬಾರಿ ಬಂದಿರಾ ಹೊಸ ಯೋಜನೆ ಘೋಷಣೆ ಮಾಡ್ತಾರೆ ಸರ್? ಹೊಸ ಯೋಜನೆಗಳು ಕುಡಿಯೋ ನೀರು, ಎರಡನೇ ಕುಡಿಯೋ ನೀರು, ಬಸ್ ಸ್ಟ್ಯಾಂಡ್ ಬೇಕು. ನೋಡಪ್ಪ, ನಾನು ಏನು ಹೇಳಿದ್ದೀನಿ, ಈಗ ಬರಗಾಲ ಇದೆ, ಬೇಸಿಗೆ ಬರಗಾಲ, ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ಜನರಿಗೆ ದನಕರುಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಎಷ್ಟೇ ದುಡ್ಡಾದರೂ ಕೂಡ ಕುಡಿಯುತ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.